ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪೂರ್ವಾಷಾಢ ನಕ್ಷತ್ರ ಎಷ್ಟೋ ಜನ ಇದ್ದೀರಿ. ಅವರೆಲ್ಲರೂ ಕೂಡ ಒಂದು ಕುತೂಹಲ, ನನ್ನ ನಕ್ಷತ್ರದ ಬಗ್ಗೆ, ನನ್ನ ನಕ್ಷತ್ರದ ಕರ್ಮ ಫಲಗಳ ಬಗ್ಗೆ ನಾವು ತಿಳ್ಕೋಬೇಕು, ಸರಿ ಮಾಡ್ಕೋಬೇಕು ಅಂತ. ನಮ್ಮ ಎಚ್ಚರಿಕೆಗಳಲ್ಲಿ ನಾವು ಇರಬೇಕು. ನಾವು ಎಚ್ಚರಿಕೆ ತಪ್ಪಿದಾಗ ಆಗ್ತಕ್ಕಂಥ ಅವಘಡಗಳನ್ನು ತಪ್ಪಿಸೋದಕ್ಕೆ ಬ್ರಹ್ಮ ಕೂಡ ಸಾಧ್ಯ ಆಗೋದಿಲ್ಲ. ಪ್ರಕೃತಿದತ್ತವಾಗಿ ಬರ್ತಕ್ಕಂತಹ ಹಲವಾರು ಅವಘಡಗಳು, ದುರಂತಗಳು, ದುರ್ಘಟನೆಗಳನ್ನು ಮನುಷ್ಯನಾದಿಯಾಗಿ ಎಲ್ಲರೂ ಫೇಸ್ ಮಾಡಲೇಬೇಕು. ಆದರೆ ಅದಕ್ಕೆ ಹಿಂಜರಿದು ಹಿನ್ನಡೆ ಒಂದು ನಮ್ಮ ಜೀವನ ಇಷ್ಟೇನೋ ಮುಗಿದೋಯ್ತು ಅಂತಕ್ಕಂತಹ ಲೆಕ್ಕಾಚಾರವು ಭಾಳಷ್ಟು ಜನಗಳನ್ನು ಇವತ್ತು ಒಂದು ಹಿನ್ನಡೆಯ ಒಂದು ಕೂಪಕ್ಕೆ ತಳ್ಳೋದ್ರಿಂದ ಅದರಿಂದ ಮೇಲೆ ಬರೋದಕ್ಕೆ ಎಷ್ಟೋ ಕಷ್ಟಗಳಾಗ್ಬಿಡ್ತದೆ. ಆದರೆ ವಿಶೇಷವಾಗಿ ನಾವು ಆತ್ಮವಿಶ್ವಾಸನ ಇಟ್ಕೊಂಡು ಆಶಾ ಭಾವನೆಯಿಂದ ನಾವೆಲ್ಲರನ್ನು ಗೆಲ್ತೀವಿ. ನಾವು ನಮ್ಮ ಜೀವನದಲ್ಲಿ ವಿಶ್ವಾಸನ ಇಟ್ಕೊಂಡು ನಾವು ಸರಿ ಮಾಡ್ಕೊಳ್ತಕ್ಕಂತಹ ಹಲವಾರು ಕರ್ಮಫಲಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಮ ಅದೃಷ್ಟ ಯಾವುದೋ ಒಂದು ಕಾಲಮಾನದಲ್ಲಿ ಫಲವನ್ನು ಕೊಡ್ತದೆ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಜೀವನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಮನುಷ್ಯ ಅಂತಕ್ಕಂಥದ್ದು ವಾಪಕರಗಳನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಕ್ಷತ್ರಗಳ ಮೂಲಕ ನಾವು ಈಗಾಗಲೇ ಹೇಳಿಕೊಡ್ತಾ ಇದ್ದೀವಿ. ಇವತ್ತು ಪೂರ್ವಾಷಾಢ ನಕ್ಷತ್ರದ ಕರ್ಮ ಫಲಗಳ ಬಗ್ಗೆ ಮಾತಾಡೋಣ. ಪೂರ್ವಾಷಾಢ ನಕ್ಷತ್ರ ಅಂದರೆ ಯಾರು, ಯಾವ ನಕ್ಷತ್ರ? ಎಷ್ಟು ಜನ ಗೊತ್ತಿಲ್ಲ, ಸುಮ್ಮನೆ ನಕ್ಷತ್ರ ಅಂತಾರೆ. ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರವರೆಗೂ ನೋಡಪ್ಪ ನಮ್ಮ ನಕ್ಷತ್ರ ಅಂತಾರೆ. ಆದರೆ ಗ್ರಹಗಳ ಇನ್ನೊಂದು ಫಲವೇ ನಕ್ಷತ್ರ ಅಂತಕ್ಕದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ಗ್ರಹ ಒಂದು ನಕ್ಷತ್ರ ಸಂಯೋಗ ಆಯಿತು ಅಂದಾಗ ಅಲ್ಲಿ ಒಂದು ಗ್ರಹಕ್ಕೆ ಒಂದು ನಕ್ಷತ್ರ ಮಿತ್ರತ್ವದಲ್ಲಿದ್ದಾಗ ಅದ್ಭುತವಾಗಿರ್ತಕ್ಕಂಥ ಫಲಗಳು. ಅದೇ ಒಂದು ಗ್ರಹಕ್ಕೆ ವೈರಿ ನಕ್ಷತ್ರ ಅಂದರೆ ವೈರಿ ಗ್ರಹಗಳ ಮತ್ತೊಂದು ರೂಪವಾಗಿರ್ತಕ್ಕಂಥ ನಕ್ಷತ್ರಗಳೇನಾದರೂ ಸಂಯೋಗ ಆಯಿತು ಅಂದರೆ ಅಲ್ಲಿ ಅದರದೇ ಆದಂತಹ ನೀಚ ಫಲಗಳನ್ನು ನಾವು ಅನುಭವಿಸೇ ತೀರಬೇಕಾಗ್ತದೆ. ಆದರೆ ಇಲ್ಲಿ ಒಳ್ಳೆಯ ನಕ್ಷತ್ರಗಳು ಅಂತ ಹೇಳ್ಕೊಂಡಿದ್ದು ನಕ್ಷತ್ರಗಳು ಕೂಡ ಕೆಲವೊಂದು ಕರ್ಮ ಫಲಗಳಿದ್ದಾವೆ ಅಂತಂದರೆ ಅದು ನಾವು ಹಿಂದೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳೇ ನಮ್ಮನ್ನು ಗ್ರಹಗತಿ ಮೂಲಕ, ನಕ್ಷತ್ರ ಮೂಲಕ ನಮ್ಮನ್ನು ಹಿಂಬಾಲಿಸ್ತೇವೆ ಅಂತಂದರೆ ಇದನ್ನು ಇಷ್ಟು ನಕ್ಷತ್ರಗಳ ಬಗ್ಗೆ ನಾವು ಇಲ್ಲಿವರೆಗೂ ಏನೋ ಸಂಕ್ಷಿಪ್ತವಾಗಿ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋದನ್ನ ಪಾಠ ಮಾಡಿದ್ದೀವಿ. ಆದರೆ ಇದು ಇನ್ನು ಮುಂದೆ ರಿಪೀಟ್ ಆಗಬಾರ್ದು. ಈ ಜನ್ಮದಿಂದನೇ ಅದೆಲ್ಲ ನಮಗೆ ಪರಿಪೂರ್ಣವಾಗಿ ಬಿಡುಗಡೆ ಮಾಡಿಕೊಳ್ಬೇಕು, ನಮ್ಮದು ಸುಖ ಜೀವನ ಆಗಬೇಕು, ಅದೃಷ್ಟವಂತರಾಗಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ನಿಮಗೆ ಬಂದಿದ್ದರೆ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಯಾಕಂದರೆ ಒಂದೊಂದು ನಕ್ಷತ್ರಗಳು ಕೂಡ ಒಂದೊಂದು ಕರ್ಮ ಫಲಗಳನ್ನ ಒತ್ಕೊಂಡೇ ಹುಟ್ಟಿದ್ದಾವೆ. ಆ ಕರ್ಮ ಫಲಗಳ ಹಿಂದಿನಿರ್ತಕ್ಕಂಥ ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಈ ಜನ್ಮದಲ್ಲಿ ಅದನ್ನು ರಿಪೀಟ್ ಮಾಡದೆ ಮತ್ತೆ ಕರ್ಮ ಫಲಗಳಿಗೆ ಹೋಗದೆ ನಾವು ಪರಿಶುದ್ಧರಾಗಿ ಜೀವನ ಮಾಡ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ಅದು ನಮ್ಮನ್ನು ಅದೃಷ್ಟವಂತರಾಗಿ ಮಾಡ್ತದೆ ಈ ಜನ್ಮದಲ್ಲಿ. ಮುಂದಿನ ಜನ್ಮ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾವು ಅದೃಷ್ಟವಂತರಾಗಬೇಕು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲವನ್ನು ಎಂಜಾಯ್ ಮಾಡಬೇಕು. ನ್ಯಾಯ, ನೀತಿ, ಧರ್ಮ ಎಲ್ಲ ರೂಟ್ನಲ್ಲೂ ನಾವು ಹೋಗಬೇಕು. ಅದೇ ಪ್ರಕೃತಿ ಧರ್ಮ. ಆದರೆ ನಾವು ಎಲ್ಲೋ ಯಾವುದೋ ಸ್ವಾರ್ಥಕ್ಕೋ, ಆಸೆಗೋ, ದುರಾಸೆಗೋ, ಮಗದೊಂದು ಕಾರಣಗಳಿಗೆ ನಾವು ಯಾವಾಗ ಪ್ರಕೃತಿ ಧರ್ಮವನ್ನು ಮೀರಿ ಕೆಲಸ ಮಾಡ್ತೀವಿ, ಆಗ ನಮ್ಮನ್ನು ನೋಡ್ತಿರ್ತಕ್ಕಂಥ ಗ್ರಹಗತಿಗಳು ಪರಿವರ್ತನ ರೂಪವಾಗಿ ಶಾಪಗ್ರಸ್ತವಾಗಿ ನಮ್ಮ ಜೀವನದಲ್ಲಿ ಆಯಾ ನಕ್ಷತ್ರಗಳ ಮೂಲಕ ನಮಗೆ ಹಲವಾರು ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಅನ್ನೋದಕ್ಕೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ನಿದರ್ಶನಗಳನ್ನು, ಸಾಕ್ಷಿಗಳನ್ನು ನಾವು ಕಣ್ಣಾರೆ ನೋಡ್ಬೋದು. ಅದಕ್ಕೆ ಸಂಶೋಧನಾತ್ಮಕ ಒಂದು ದೃಷ್ಟಿ ಇದ್ದಾಗ ಮಾತ್ರ ಗೋಚರ ಆಗ್ತಕ್ಕಂಥದ್ದು. ಇಲ್ಲಾಂದರೆ ಅವ್ರು ಅನ್ಯಾಯ ಮಾಡ್ತಾ ಇಲ್ವಾ, ಅವ್ರು ಚೆನ್ನಾಗಿಲ್ವಾ, ಒಂದು ದೇವಸ್ಥಾನ ಹೋಗಲ್ಲ, ಒಂದು ದೇವ್ರು ಮಾಡಲ್ಲ, ಒಂದು ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ನೋಡ್ರಿ ಅವ್ರ ವೈಭವ ಹೋಗೋಣ, ನಾವು 24 ಗಂಟೆ ಪೂಜೆ ಪುನಸ್ಕಾರ ಮಾಡ್ತೀವಿ, ನಮ್ಮ ನೋಡ್ರಿ ಎಂಥ ದರಿದ್ರ. ಕೆಟ್ಟದ್ದು ಮಾಡೋರೆಲ್ಲ ಒಳ್ಳೆಯರಾಗಿದ್ದಾರೆ, ಕೆಟ್ಟದ್ದು ಮಾಡೋರೆಲ್ಲ ತುಂಬ ಅದ್ಭುತ ಮೆರೀತಾ ಇದ್ದಾರೆ, ನಾವು ಒಳ್ಳೆಯರು, ಪ್ರಾಮಾಣಿಕರು, ಒಬ್ಬರು ತಂಟೆಗೆ ಹೋಗಲ್ಲ, ನಮ್ಮ ಹಣೆ ಬರ ನೋಡಿ ಹೆಂಗಿದೆ ಅಂತೇಳಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಯೋಚನೆ ಮಾಡೋದ ಕಾರಣ ಏನಂದರೆ ಅವ್ರು ಈ ಜನ್ಮದಲ್ಲಿ ಕರ್ಮಗಳು ಮಾಡ್ತೀರಿ, ಮುಂದಿನ ಜನ್ಮ ಅನುಭವಿಸ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅಲ್ಲ, ಈ ಜನ್ಮದಲ್ಲಿ, ಕಲಿಯುಗದಲ್ಲಿ ಈ ಜನ್ಮದಲ್ಲಿ ಅನುಭವಿಸ್ಬಿಟ್ಟು ಹೋಗ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಾಡಿದ್ದುಣ್ಣೋ ಮಹಾರಾಯ ಅಂತಂದರೆ ಇಲ್ಲಿ ಏನಿದೆ ಅದನ್ನ ಇಲ್ಲೇ ಅನುಭವಿಸ್ಬೇಕು. ನಾಳೆ ಇದೆಯಲ್ಲ ಗೊತ್ತಿಲ್ಲ, ಯಾಕಂದರೆ ಏನಾದರೂ ಮಿಕ್ಕಿದ್ರೆ ನಾಳೆ ಅನುಭವಿಸ್ತಾರೆ. ಆದರೆ ಇವತ್ತು ಮಾಡಿದ್ದು ಇಲ್ಲೇ ಹೋಗ್ತಾ ಇರ್ತದೆ. ಪೂರ್ವಾಷಾಢ ನಕ್ಷತ್ರ ಶುಕ್ರನ ನಕ್ಷತ್ರ. ಶುಕ್ರ ಅಂದರೆ ಭೋಗ, ಭಾಗ್ಯ, ಲಕ್ಸುರಿ, ಲಾವಿಶ್, ಸುಖ, ಸಂತೋಷ, ಪ್ರೀತಿ, ಪ್ರೇಮ, ಪ್ರಣಯ, ಸಂಬಂಧ, ರಿಲೇಷನ್ಶಿಪ್ ಇವೆಲ್ಲವನ್ನು ಕೊಡ್ತಕ್ಕಂಥ ಗ್ರಹ. ಈ ಶುಕ್ರ ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥವನು.
ಆದರೆ ಅವರವರ ಕರ್ಮ ಫಲಗಳ ಮೇಲೆ ಅವರವರಿಗೆ ಸಿಗ್ತಕ್ಕಂತಹ ಈ ಭಾಗ್ಯ ಪ್ರತಿಯೊಬ್ಬರು ಕೇಳ್ಕೊಂಡ್ರೂ ಕೂಡ ಸಿಗೋದಿಲ್ಲ. ಯಾಕಂದರೆ ಅವರವ್ರ ಕರ್ಮಗಳ ಮೇಲೆ ಕೆಲವರಿಗೆ ಸುಖ ಸಂತೋಷ, ಕೆಲವರಿಗೆ ದುಃಖ ಇವನು ಕೊಡ್ತಾನೆ. ಆದರೆ ಪೂರ್ವಾಷಾಢ ನಕ್ಷತ್ರದವರೆಗೂ ಒಂದು ಕರ್ಮ ಫಲ ಇದೆ ಅಂತಂದರೆ ನೀವು ಯೋಚನೆ ಮಾಡಬೇಕು, ಪೂರ್ವಾಷಾಢ ನಕ್ಷತ್ರ ಶುಕ್ರನ ಒಂದು ನಕ್ಷತ್ರ, ಇವನಿಗೆ ಯಾವ ಕರ್ಮ ಫಲ ಇದೆ ಅಂತೇಳಿ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿನಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ಇದೆ ಅಂತಂದರೆ ನೀವೆಲ್ಲ ಒಂದ್ಸರಿ ಜಾತಕ ತೆಗೆದು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿನಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ಸ್ಥಿರವಾಗಿದೆ. ಅಲ್ಲಿಗೆ ಧನುಷು ರಾಶಿ ಯಾರು? ಗುರು. ಪೂರ್ವಾಷಾಢ ನಕ್ಷತ್ರ ಶುಕ್ರ ಯಾರು? ಶುಕ್ರನಿಗೂ ಗುರುಗೂ ಏನು ಸಂಬಂಧ? ಇವಾಗ ನಿಮ್ಗೆ ಹೊಳಿಬೋದು, ಶುಕ್ರನಿಗೂ ಗುರುಗೂ ಆಗ್ಬರೋದಿಲ್ಲ, ಅದಕ್ಕೆ ಇದು ಪ್ರಾಬ್ಲಮ್ಮಾ ಅಂತ ನೀವು ಕೇಳ್ಬೋದು. ಪ್ರಾಬ್ಲಮ್ ಅದಲ್ಲ. ಯಾಕಂದರೆ ಗುರು ಶುಕ್ರ ಇಬ್ಬರು ಕೂಡ ಗಂಡ ಹೆಂಡತಿ. ಆದರೆ ಇಲ್ಲಿ ಕ್ವಾಲಿಟಿ ಕ್ಯಾರೆಕ್ಟರ್ಗಳು ಬೇರೆ ಆದ ತಕ್ಷಣವೇ ಸಂಬಂಧ ಯಾವತ್ತೂ ಕಿತ್ತೋಗೋದಿಲ್ಲ ಅಲ್ವಾ? ಸಂಬಂಧ ಇದ್ದೇ ಇರ್ತದೆ. ಆದರೆ ಆ ಕ್ಯಾರೆಕ್ಟರ್ಗಳು ಇರ್ತಾವಲ್ಲ, ಅವ್ರವ್ರ ಕ್ಯಾರೆಕ್ಟರ್ಗಳನ್ನು ಅವರವರು ಪ್ರಕಟ ಮಾಡೇ ಮಾಡ್ತಾರೆ. ಆ ಲೆಕ್ಕ ನೋಡೋಕೆ ಹೋದರೆ ಗುರು ದೈವಗುರು, ಶುಕ್ರ ಯಾರು? ಅಸುರ ಗುರು. ಅಲ್ಲಿಗೆ ದೈವಗುರು ಅಸುರ ಗುರು ಇಬ್ಬರು ಗಂಡ ಹೆಂಡತಿ ಅಂತಕ್ಕಂಥ ಸಂಬಂಧ ಪ್ರಕೃತಿದತ್ತವಾಗಿ ಜಾತಕದಲ್ಲೇ ಧನುರ್ ರಾಶಿನಲ್ಲಿ ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥ ಒಂದು ಲೆಕ್ಕಾಚಾರ ಬಂದಾಗ, ಅದಕ್ಕೆ 4 ಪಾದಗಳು ಅಲ್ಲೇ ಇತ್ತು ಅಂದಾಗ, ಅಲ್ಲಿ ನೀವು ಏನು ಅನ್ಕೋಬೇಕು? ಪೂರ್ವಾಷಾಢ ನಕ್ಷತ್ರದ ಮೇಲೆ ಗುರುವಿನ ಪ್ರಭಾವವೋ ಅಥವಾ ಗುರುವಿನ ಮೇಲೆ ಶುಕ್ರನ ಪ್ರಭಾವವೋ, ಇದು ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಈ ದ್ವಂದ್ವ ಅಂತಕ್ಕಂಥದ್ದು ಇದೆಯಲ್ವಾ, ವೈರತ್ವ ವೈರತ್ವನೇ, ಮಿತ್ರತ್ವ ಮಿತ್ರತ್ವನೇ. ಆದರೆ ಮಿತ್ರತ್ವದಲ್ಲಿದ್ದಾಗಲೂ ಕೂಡ ಅದರ ಪ್ರಭಾವಗಳನ್ನು ನಾವು ಪಡ್ಕೋತೀವಿ, ವೈರತ್ವ ಇದ್ದಾಗೂ ಆ ಪ್ರಭಾವಗಳನ್ನ ನಾವು ಪಡ್ಕೋತೀವಿ. ಆಗಿದ್ದಾಗ ಇದರಲ್ಲಿ ಪ್ರಾಬ್ಲಮ್ ಎಲ್ಲಿಂದ ಬರ್ತದೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ನಮ್ಮ ಸಮಾಜದಲ್ಲಿ ನಮ್ಮ ಜೊತೆ ಇರ್ತಕ್ಕಂತಹ ಬಂಧು ಬಳಗ, ಸ್ನೇಹಿತರು, ಅಥವಾ ನಾವು ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿ, ಅಥವಾ ನಾವು ವ್ಯವಹಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ನಾವು ಭಾಳ ಹತ್ತಿರ ನೋಡ್ತಕ್ಕಂಥ ಕೆಲವು ಕ್ಯಾರೆಕ್ಟರ್ಗಳನ್ನು ನೋಡಿಕೊಂಡಾಗ ನಮಗನ್ಸುತ್ತೆ, ಏನ ಈ ಮನುಷ್ಯ ದೊಡ್ಡ ಲೀಡರ್ ಆಡ್ದಂಗೆ ಆಡ್ತಾನೆ, ಏನು ದುರಾಂಕರಣೀಯ, ನನಗೇ ಎಲ್ಲ ಗೊತ್ತು ಅಂತ ಆಡ್ತಾನೆ, ಏನು ಇವ್ನು ಬಿಟ್ಟರೆ ಯಾರು ಇಲ್ವೇ ಇಲ್ಲ, ಪ್ರಪಂಚ ಇವನೇ ಪ್ರಪಂಚ, ಇವಂದೇ ಅಂತ ಎಲ್ಲ ಇವಂದೇ ಆಗ್ಬಿಡ್ಬೇಕಾ, ನಮ್ಮ ಮಾತು ಒಂದು ಮಾತು ಕೇಳೋದಲ್ಲ, ಇವನು ಹೇಳ್ದಂಗೆ ನಾವು ಕೇಳಬೇಕಾ ಅಂತಕ್ಕಂಥ ಒಂದು ಮೆಂಟಾಲಿಟಿನಲ್ಲಿ ಭಾಳ ಜನ ಸಹಿಸ್ಕೊಳ್ಳೋಕ್ಕೂ ಆಗದೆ, ಅದರಿಂದ ಹೊರಗಡೆನೂ ಬರೋಕ್ಕಾಗದೆ ನಾನಾ ರೀತಿಯಾದ ಸಂಕಷ್ಟ ಅನುಭವಿಸ್ತಾ ಇರ್ತಾರೆ. ಅದು ಕುಟುಂಬ ಕೂಡ ಆಗಿರ್ಬೋದು. ಕುಟುಂಬದಲ್ಲೂ ಕೂಡ ಈ ಕ್ಯಾರೆಕ್ಟರ್ಗಳು ನೋಡ್ಬೋದು ನಾವು. ಯಾವ ಕ್ಯಾರೆಕ್ಟರ್ ಅಂದರೆ, ಒಬ್ಬ ವ್ಯಕ್ತಿ ತಾನೇ ಮಂತ್ರಿ, ನಾನೇ ರಾಜ, ನಾನೇ ಮಂತ್ರಿ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ್ದೇ ಶಾಸನ, ನಾನು ಹೇಳಿದ್ದೇ ಗೆರೆ, ಯಾರನ್ನು ದಾಟಬಾರ್ದು, ಪ್ರಪಂಚದ ಇಡೀ ಲೋಕಜ್ಞಾನ ನನಗೆ ಗೊತ್ತಿರೋದು, ನಾನು ಏನು ಹೇಳ್ತೀನಿ ಅದನ್ನೇ ನೀವು ಕೇಳಬೇಕು, ಆಯಿತಾ? ನನ್ನ ವಿರುದ್ಧವಾಗಿ ಏನಾದ್ರು ನಡ್ತು ಅಂದರೆ ಆಗುವಂಥ ಅನಾಹುತಗಳೇ ಬೇರೆ. ಈ ರೀತಿಯ ಒಂದು ಮೆಂಟಾಲಿಟಿಯಿಂದ ಇವತ್ತು ಕುಟುಂಬದಲ್ಲಿ, ಸಮಾಜದಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಈ ರೀತಿಯಾದಂಥ ಕ್ಯಾರೆಕ್ಟರ್ಗಳನ್ನು ನಾವು ನೋಡ್ಬೋದು. ಅದೇನು, ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅಂದರೆ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು. ಇಂಥ ಕ್ಯಾರೆಕ್ಟರ್ಗಳನ್ನು ನೋಡ್ತಾ ಇದ್ದ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ದಂಗೆ, ನಾವು ಹಲವಾರು ಸರಿ ಓಪನ್ ಆಗಿ ಮಾತಾಡೋಕ್ಕಾಗದೆ ಒಳೊಳಗೇ ಬೈತಾ ಇರ್ತೀವಿ. ನಾವು ಹೋಗಿ ಇವನತ್ರ ಸಿಕ್ಕಾಕೊಂಡ್ವಲ್ಲ, ನಾವು ಇವನು ಹಾಕಿದ್ದೇ ಚಂಡ ಶಾಸನ ಅಂತ ಹೇಳ್ತಾನಲ್ಲ, ಎಲ್ಲ ನನಗೆ ಗೊತ್ತಿರೋ ಪ್ರಕಾರ ಮಾತಾಡ್ತಾನಲ್ಲ, ಇವನ ಪ್ರಕಾರ ನಾವು ನಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಅಂತ. ಯಾಕಂದರೆ ಒಂದು ಮನಸ್ಥಿತಿಗಳ ಬದಲಾವಣೆ ಅಂತಕ್ಕಂಥದ್ದು, ಒಂದು ಮನಸ್ಥಿತಿನ ಪ್ರಭಾವ ಅಂತಕ್ಕಂಥದ್ದು ಒಬ್ಬರಿಂದೊಬ್ಬರಿಗೆ ತುಂಬ ಡಿಫ್ರೆನ್ಸ್ ಆಗಿರ್ತದೆ. ಆದರೆ ಆ ಡಿಫ್ರೆನ್ಸು ಆ ವ್ಯಕ್ತಿಗಳ ಸಂಬಂಧಗಳು ಹತ್ರ ಇದ್ದಾಗ ಮಾತ್ರ ಗೊತ್ತಾಗೋದು, ಬೇರೆ ಟೈಮಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಯಾಕಂದರೆ ನೀವು ಮನುಷ್ಯರು, ನಾವು ಮನುಷ್ಯ ಅಂದ್ಕೊಂಡಿರ್ತೀವಿ. ಒಂದು ಕ್ಯಾರೆಕ್ಟರ್ಗಳನ್ನು ಓಪನ್ ಮಾಡಿಕೊಂಡು, ನಮ್ಮ ಭಾವನೆಗಳನ್ನು ಓಪನ್ ಮಾಡಿಕೊಂಡು, ನಮ್ಮ ವಿಚಾರಗಳನ್ನು ನಾವು ಯಾವಾಗ ವಿನಿಮಯ ಮಾಡ್ಕೋತೀವಿ, ಆವಾಗ ನಾನು ಹೇಳಿದ್ದು ನಿಮಗೆ ಇಷ್ಟ ಆಗದಿರ್ಬೋದು, ನೀವು ಹೇಳಿದ್ದು ನನಗಿಷ್ಟ ಆಗದಿರ್ಬೋದು, ನಮಗೆ ಇರಬೇಕು. ಆದರೆ ಸ್ವಾಭಿಮಾನ, ಸ್ವಪ್ರತಿಷ್ಠೆ, ಲೀಡರ್ಶಿಪ್ ಅಂತಕ್ಕಂಥ ಒಂದು ಕ್ವಾಲಿಟಿ ಬಂದಾಗ ಕೇಳೋ ಮಕ್ಕಳು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ನಾನು ಹೇಳಿದ್ದೇ ಆಗಬೇಕು, ಹಿಂಗೆ ನಡೆಯಂಗಿದ್ರೆ ನಡ್ರಿ, ಇಲ್ಲಾಂದ್ರೆ ಹೋಗ್ತಾ ಇರ್ರಿ ಅಂತಕ್ಕಂಥ ಶಾಸನ ಏನಾದರೂ ಫ್ಯಾಮಿಲಿಯನ್ನು ಮಾಡ್ತು ಅಂದಾಗ ಆ ಮನೆ ಗತಿ ಏನಾಗಬೇಕು? ಇವತ್ತು ಹುಡ್ಸಿದ್ದು ಮಕ್ಕಳುಗಳೇ ನಮ್ಮ ಮಾತು ಕೇಳೋದಿಲ್ಲ. ಆಗಿದ್ದಾಗ ಈ ಥರ ಕ್ಯಾರೆಕ್ಟರ್ಗಳಿತ್ತಂದಾಗ ಏನಾಗುತ್ತೆ, ಅಲ್ಲಿ ಮನೆ ಕುಟುಂಬಗಳೇ ಒಡೆದೋಗ್ಬಿಡ್ತವೆ. ಆಗ
ಧೋರಣೆ ತೋರಿಸಿರ್ತಕ್ಕಂತಹ ವ್ಯಕ್ತಿಯ ತಪ್ಪ, ಅಥವಾ ಅವ್ರನ್ನ ಬಿಟ್ಟು ಹೋಗಿರ್ತಕ್ಕಂತಹ ಮಕ್ಕಳ ತಪ್ಪ, ಹೆಂಡತಿ ತಪ್ಪ, ಬಂಧು ಬಾಂಧವರ ತಪ್ಪ, ಅಥವಾ ವ್ಯವಹಾರ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಅಷ್ಟೇ. ಇಬ್ಬರು ಪಾರ್ಟ್ನರ್ಸ್ ಕೆಲಸ ಮಾಡ್ತಿದ್ದಾಗ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಇರ್ತಕ್ಕಂಥ ವ್ಯಕ್ತಿ ಹೇಳೋದು ಅದನ್ನೇ, ನಾನು ಹೇಳಿದ್ದೆ ಆಗ್ಬೇಕಾ, ನೀನು ಹೇಳ್ದಂಗೆಲ್ಲ ಆಗಲ್ಲಯ್ಯ, ನೀನು ಹೇಳಿ ಸರಿ ಇಲ್ಲ ರೂಟು, ನಾನು ಈ ರೂಟಲ್ಲಿ ಹಾಕೊಡ್ತೀನಿ, ಆ ರೂಟಲ್ಲಿ ಹೋಗು ಅಂತೇಳಿ ಒಂದು ಸ್ವಲ್ಪ ಡೆವಲಪ್ ಆಗ್ತಿದ್ದಂಗೆ ಎಲ್ಲ ಇವಂದೇ ನಡೀಬೇಕು, ಏನು ಮಾಡ್ರೂ ಅಲ್ಲಾಡೋಕ್ಕಾಗಲ್ಲ. ಒಂದೇ ಒಂದು ಸಜೆಷನ್, ಒಂದೇ ಒಂದು ವಿಷಯ ತಗೊಳ್ಳಲ್ಲ ಮನುಷ್ಯ. ಈಗಿದ್ದಾಗ ಏನಾಗುತ್ತೆ, ಒಂದು ದಿನ ನೋಡ್ತೀವಿ, 2 ದಿನ ನೋಡ್ತೀವಿ, 2 ವರ್ಷ 3 ವರ್ಷ 4 ವರ್ಷ ನೋಡ್ತಾರೆ, ಅಯ್ಯೋ ಒಂದು ಸವಾಸನೇ ಬೇಡಪ್ಪ ಅಂದ್ಬಿಟ್ಟು ಕಿತ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಮುಗೀತಾ, ಅವತ್ತು ಇವ್ರು ನಷ್ಟ ಆಗುತ್ತೋ ಅವ್ರು ನಷ್ಟ ಆಗುತ್ತೋ ಅದು ಬೇರೆ ವಿಚಾರ. ಆದರೆ ಆ ಮನಸ್ಸುಗಳು ನೊಂದ್ಕೊಳ್ತಾವಲ್ವ, ಆ ಶಾಪ ಯಾರು ತಟ್ಟುತ್ತೆ? ಆ ಲೀಡರ್ಶಿಪ್ ಮಾಡಿ ಧೋರಣೆ ಮಾಡಿರ್ತಕ್ಕಂತಹ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಕ್ಕಂಥ ವ್ಯಕ್ತಿಯ ಮೇಲೆ ಇದ್ರ ಪರಿಣಾಮ ಬಿದ್ದಿರ್ತದೆ. ಅದು ಅವ್ನಿಗೆ ಗೊತ್ತೇ ಇರಲ್ಲ, ನಾನು ಮಾಡಿದ್ದೇ ಕರೆಕ್ಟ್ ಅಂತ. ಯಾಕಂದರೆ ಅವ್ನು ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ, ಅವ್ನು ಬದಲಾವಣೆ ಆಗೋದೇ ಇಲ್ಲ ಅವನು. ಈ ಥರ ಕುಟುಂಬದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಥರ ಒಂದು ಲೀಡರ್ಶಿಪ್ಪು ಇರ್ತಕ್ಕಂತಹ ಮನಸ್ಥಿತಿಯವ್ರ ಮುಂದೆ ಯಾರೇ ಒಬ್ಬ ಅದೇ ರೀತಿ ಈಕ್ವಲ್ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಏನೂ ಮಾಡೋಕ್ಕಾಗದೆ ಇವತ್ತು ಸಂಬಂಧಗಳು ಛಿದ್ರ ಆಗೋಗಿರ್ತಕ್ಕಂಥದ್ದು, ಆರ್ಥಿಕ ನಷ್ಟಗಳಾಗಿರ್ತಕ್ಕಂಥದ್ದು, ಅವರಿಂದ ಮನಸ್ಸು ನೊಂದಿರ್ತಕ್ಕಂಥದ್ದು, ಮತ್ತು ಅವರಿಂದ ಊರು ಬಿಟ್ಟಿರ್ತಕ್ಕಂಥದ್ದು, ಅಥವಾ ಅವ್ರು ಕೊಡುವಂಥ ಟಾರ್ಚರ್ಗಳಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಕ್ಕಂಥದ್ದು, ವರ್ಷಾನುಗಟ್ಟಲೆ ಆ ಹಿಂಸೆಗಳು ಅನುಭವಿಸಿರ್ತಕ್ಕಂಥವ್ರು ಎಷ್ಟೋ ಜನ ಅವರು ಒಳ್ಳೊಳಗೆ ಹಾಕೊಂಡಿರ್ತಕ್ಕಂತಹ ಒಂದು ನೆಗೆಟಿವಿಟಿ ಇದೆಯಲ್ಲ, ಆ ನೆಗೆಟಿವಿಟಿ ಎಲ್ಲ ಹೋಗಿ ಯಾರ ಮೇಲೆ ಅದು ಅಪ್ಲಿಕಬಲ್ ಆಗಿದೆ ಅವ್ರ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಅಂತಂದರೆ ಅದು ಒಂದೇ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂದರೆ ಗುರು ಇದ್ರೇ ಇವೆಲ್ಲ ನಡೆಯೋದು. ಗುರುವಿಂದ ಯಾರು ಮಾಡೋಕ್ಕಾಗಲ್ಲ ಇದನ್ನು. ಯಾಕಂದರೆ ಒಬ್ಬ ಗುರು ಹಿಂದೆ ಶಿಷ್ಯ ಹೆಂಗಿರಬೇಕು, ಗುರು ಏನು ಹೇಳ್ತಾನೆ ಕೇಳಲೇಬೇಕು. ಗುರು ದಡ್ಡನೋ ಬುದ್ಧಿವಂತನೋ ಅದು ಬೇರೆ ವಿಚಾರ. ಬಟ್ ಗುರು ಲೀಡರ್ಶಿಪ್ ಮಾಡ್ತಂದಾಗ ಆ ಶಿಷ್ಯ ಕೇಳಲೇಬೇಕು. ಅಂದ ಅರ್ಥ ಏನು, ಒಬ್ಬ ಗುರುವಿನ ಸ್ಥಾನ ಇರ್ತಕ್ಕಂತಹ ಅಥವಾ ಆ ಥರ ಒಂದು ಮಂತ್ರಿ ಸ್ಥಾನ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಸಂಬಂಧಗಳಿತ್ತು ಅಂದಾಗ ಅವನ ಮಾತೇ ನಡಿಬೇಕು ಅಂತಕ್ಕಂಥ ಲೆಕ್ಕಾಚಾರ ಹಲವಾರು ಜನಕ್ಕೆ ಇರ್ತದೆ. ಆದರೆ ಕೇಳೋ ಮನಸ್ಥಿತಿ ಎಲ್ರಿಗೂ ಇರೋದಿಲ್ಲ. ಆವಾಗಲೇ ನಡೀತಕ್ಕಂಥದ್ದು ವಾಗ್ವಾದಗಳು, ಕಿತ್ತಾಟಗಳು, ಜಗಳಗಳು, ಕದನಗಳು. ಆದರೆ ಗುರು ಸೋಲದೇ ಇಲ್ಲ. ಅವನ ದಡ್ಡನೋ ಬುದ್ಧನೋ ಗುರು ಸೋಲದೇ ಇಲ್ಲ. ಕಾರಣ ಏನಂದರೆ ಈ ಧನುರಾಶಿ ಅಂತಕ್ಕಂಥ ಗುರುವಿನ ಒಂದು ವಿಚಾರ ಏನಿದೆ ಅಂತಂದರೆ ಅದು ಹೋರಾಟ ಮನೋಭಾವವನ್ನು ಪಡ್ಕೊಂಡಿರುತ್ತೆ. ಅಂತಂದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಲಗ್ನ ಧನುರ್ ಲಗ್ನ ಆಗಲಿ, ರಾಶಿ ಧನುರ್ ಲಗ್ನ ಆಗಲಿ, ಈ ಕ್ಯಾರೆಕ್ಟರ್ ಅವರಲ್ಲಿ ಇದ್ದೇ ಇರ್ತದೆ. ಆದರೆ ಇಲ್ಲಿ ಶುಕ್ರ ಮತ್ತು ಗುರುವಿನ ಒಂದು ಸಂಬಂಧದಲ್ಲಿರ್ತಕ್ಕಂತಹ ಈ ಪ್ರಭಾವ ದ್ವಂದ್ವ ರೀತಿಯಲ್ಲಿ ವರ್ಕೌಟ್ ಆದಾಗ ಏನಾಗ್ತದೆ, ಎಲ್ಲವೂ ಇದ್ದು ಕೂಡ ಅಲ್ಲಿ ಗುರುವಿನ ಪ್ರಭಾವ ಅತಿ ಹೆಚ್ಚಾಗಿರ್ತದೆ ಈ ಪೂರ್ವಾಷ ನಕ್ಷತ್ರಕ್ಕೆ. ಇಲ್ಲಿ ತನಕ ಹೇಳಿದ ಕತೆ ಯಾರು ಅಂದರೆ ಈ ಪೂರ್ವಾಷ ನಕ್ಷತ್ರದವರು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಯಾವಾಗ ಇಂದಿನ ಜನ್ಮದಲ್ಲಿ ಆ ಪಾಪ ಕರ್ಮವೇ ಈ ಪೂರ್ವಾಷ ನಕ್ಷತ್ರಕ್ಕೆ ಬುಧನ ಶಾಪವನ್ನು ಹೊತ್ಕೊಂಡಿರ್ತಕ್ಕಂತಹ ಒಂದು ನಕ್ಷತ್ರ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿಗೆ ಪೂರ್ವಾಷ ನಕ್ಷತ್ರರು ಬುಧನ ಶಾಪವನ್ನು ಹೊತ್ಕೊಂಡು ಹುಟ್ಟಿದ್ದಾರೆ ಅಂತಂದರೆ ಅದು ವಾಕ್ ಶಾಪ ಅಂತ ಆಯಿತು. ಬುಧ ಅಂದ್ರೇನು ವಾಕ್. ಎಲ್ಲರೂ ಅವನ ಮೇಲೆ ಅಪಪ್ರಚಾರ ಮಾಡಿ ಅಪನಿಂದನೆ ಮಾಡಿರ್ತಕ್ಕಂಥ ಶಾಪ. ಆ ಬುಧನ ಶಾಪಕ್ಕೆ ಪೂರ್ವಾಷ ನಕ್ಷತ್ರದವರು ಯಾವ ಪರಿಹಾರ ಮಾಡ್ಕೋಬೇಕು ಹೇಳ್ಕೊಡ್ತೀನಿ, ವೆಯ್ಟ್ ಮಾಡ್ತಾರೆ. ಪೂರ್ವಾಷಾಢ ನಕ್ಷತ್ರದವರು ಯಾವುದಾದ್ರು ಒಂದು ಕಲೆಯಲ್ಲಿ ಅದ್ಭುತವಾದಂತಹ ಪ್ರತಿಭೆ ಆಗಿರ್ತಾರೆ. ಏನಾದರೂ ಒಂದು ಕಲೆ. ಯಾಕಂದರೆ ಶುಕ್ರ ಅಂದ್ರೆ ಕಲೆ, ಸಾಹಿತ್ಯ, ಸಂಗೀತ, ಮ್ಯೂಸಿಕ್ಕು, ಡ್ಯಾನ್ಸು, ಫ್ಯಾನ್ಸಿ ಸ್ಟೋರು, ಅದಾದಮೇಲೆ ಬ್ಯೂಟಿ ಪಾರ್ಲರು, ಅದಾದಮೇಲೆ ಕಾಸ್ಮೆಟಿಕ್ಸು, ಇದೆಲ್ಲದರ ಒಂದು ಪರಿಣಿತಿ ನಿಮಗೆ ಅದ್ಭುತವಾಗಿರ್ತದೆ. ಹುಡುಗರು ಗಂಡು ಮಕ್ಕಳಾಯಿತು ಅಂದಾಗ ಈ ಡಿಸೈನು, ವೆಬ್ ಡಿಸೈನಿಂಗು, ಗ್ರಾಫಿಕ್ಸು ಇದರಲ್ಲಿ ಒಳ್ಳೆ ಟ್ಯಾಲೆಂಟ್ ಆಗಿರೋ ಇರ್ತಾರೆ. ಅಂದರೆ ಇದು ಅರ್ಥ ಏನಂದರೆ ಇದು ಸಂಬಂಧಪಟ್ಟಂತಹ ಯಾವುದೇ ಉದ್ಯೋಗ ವ್ಯವಹಾರಗಳನ್ನು ಉದ್ಯೋಗ ಆಗಲಿ ವ್ಯವಹಾರನಾಗಿ ಏರ್ಪಡಿಸ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಪೂರ್ವಾಷ ನಕ್ಷತ್ರದವರು ಏನೇ ಒಂದು ಮಾತಾಡಿದ್ರೂ ಅದು ಎಲ್ರಿಗೂ ತಪ್ಪಾಗಿ ಕೇಳಿಸ್ತದೆ. ಯಾಕೆ ಹೇಳಿ, ಒಂದು ಮೆಸೇಜ್ ಮಾಡಲಿ, ಒಂದು ವಾಯ್ಸ್ ಕಾಲ್ ಮಾಡಲಿ, ಒಂದು ಇಮೇಲ್ ಮಾಡಲಿ, ಅಥವಾ ಏನಾದ್ರು ಒಂದು ಬುದ್ಧಿವಾದ ಹೇಳಲಿ, ರಿಟರ್ನ್ ಆಗಿಬಿಡ್ತದೆ. ಕಾರಣ ಏನಂದರೆ ಅಲ್ಲಿ ನೀವು ರಿಟರ್ನ್ ಮಾಡಿದಿರಲ್ವ, ಅದ್ರ ಪಾಪದ ಫಲ ಇಲ್ಲಿ ನೀವೇನೇ ಒಳ್ಳೇದು ಮಾಡೋದು ಅದು ನಿಮ್ಗೆ ರಿಟರ್ನ್ ಆಗಿಬಿಡ್ತದೆ. ಅದರಿಂದ ಯಾರ ವಿಚಾರಕ್ಕೂ ಹೋಗಬಾರ್ದು. ನಿಮ್ಮ ಕೆಲಸ ಆಯಿತು, ನೀವಾಯಿತು, ಇದ್ದು ಬಿಡ್ಬೇಕು ಸುಮ್ಮನೆ. ಭಾಳ ಜನ ತುಂಬ ಏಟ್ ಮೇಲೆ ಬಿದ್ದು ಹೊಡ್ತಾ ಬಿದ್ದ ಹೌದು ನೀವು ಹೇಳಿದ್ದು ಕರೆಕ್ಟು, ನಾನು ಹಿಂಗೆ ಇದ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಈಗ ಯಾರಿಗೇನು ಮಾಡಿದ್ರೆ ಒಳ್ಳೇದು, ನಮಗೇ ರಿಟರ್ನ್ ಹೊಡಿಬೇಕಂದ್ರೆ ನಾವ್ಯಾಕೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇರ್ತದೆ. ಯಾಕೆ ಶುಕ್ರ ಅಂದರೆ ಸ್ವಲ್ಪ ಕರುಣೆ, ದಯೆ, ದಾಕ್ಷಿಣ್ಯ, ಪ್ರೀತಿ ಜಾಸ್ತಿ. ಅದನ್ನು ತೋರ್ಪಡಿಸೋಕೆ ಹೋಗ್ತಾರೆ, ಆ ಹಿಂದಿನ ಜನ್ಮ ಕ್ರಮ ಬಂದು ರಿಟರ್ನ್ ಹೊಡಿತದೆ. ಪಾಪ ಅದು ಗೊತ್ತಿರೋದಿಲ್ಲ.
ಅದರಿಂದ ನಿಮ್ಗೆಲ್ಲರೂ ಹೇಳ್ತಕ್ಕಂಥ ಏನಂದರೆ, ನಿಮ್ಮ ಕೆಲಸ ಆಯಿತು, ನೀವಾಯಿತು, ನಿಮ್ಮ ಏಳಿಗೆಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಬೇರೆಯವ್ರ ಏಳಿಗೆ ಏನು ಮಾಡೋದು ಬೇಡ, ಅವ್ರ ಕರ್ಮ, ಅವ್ರೇನೋ ಮಾಡ್ಕೊಳ್ಳಿ. ನಿಮ್ಮ ಗುರಿ ಮುಟ್ಟೋದ್ರ ಕಡೆ ನೀವು ಗಮನ ಕೊಡಿ, ಆಯಿತಾ? ಇದು ಒಂದು. ಇನ್ನು ವೈದಿಕ ಪರಿಹಾರಗಳು ತಗೊಂಡಾಗ ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕೋತಿಗಳಿಗೆ, ಮಂಕೀಸ್, ಆ ಮಂಕಿಗಳಿಗೆ ಯಾವಾಗಂದ್ರೆ ಆವಾಗ ಹೋಗಿ ನೀವು ಧಾನ್ಯಗಳನ್ನು, ದವಸಗಳನ್ನು, ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪರಿಹಾರ. ಅದನ್ನು ಮಾಡಿ. ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಶನಿವಾರ ಹೋಗಿ ತುಳಸಿ ಹಾರವನ್ನು ಹಾಕಿ ಅಭಿಷೇಕ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಪರಿಹಾರ. ಬಲಮುರಿ ಶಂಖವನ್ನು ಇಟ್ಟು ಮನೇಲಿ ಪೂಜೆ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾದಂಥ ಪರಿಹಾರ. ಅದಾದಮೇಲೆ ಗಂಗಾ ಜಲವನ್ನು ಮನೇಲಿ ಇಡಲೇಬೇಕು ಪೂರ್ವಾಷಾಢ ನಕ್ಷತ್ರದವರು. ಗಂಗಾಜಲ ಎಲ್ಲಿ ಸಿಗುತ್ತೆ ಅಂತ ಭಾಳ ಜನ ಕೇಳ್ಬೋದು. ಗಂಗಾಜಲ ಸಿಗುತ್ತೆ ಮಾರ್ಕೆಟಲ್ಲಿ, ಒರಿಜಿನಲ್ಲ ಡೂಪ್ಲಿಕೇಟ್ ನೋಡ್ಬೇಕಷ್ಟೆ. ಯಾಕಂದರೆ ಯಾವುದೋ ನೀರಿಗೆ ಗಂಗಾಜಲ ಅಂತ ಲೇಪಲ್ಲಿ ಹಾಕ್ಬಿಟ್ರೆ ಪಾಪ ನಾವು ನಂಬ್ಕೊಂಡು ತೊಗೊಂಡ್ಬಿಟ್ಟು ಏನೋ ಹಾಕೊಂಡ್ಬಿಡ್ತೀವಿ, ಅದು ಪರಿಹಾರ ಆಗಿರಲ್ಲ. ಯಾಕಂದರೆ ಗಂಗಾಜಲ ಆಗಿದ್ರೆ 100% ಪರಿಹಾರ ಆಗ್ತದೆ. ಗಂಗಾಜಲದಿಂದ ಸ್ನಾನ ಮಾಡ್ತಕ್ಕಂಥದ್ದು, ಗಂಗಾಜಲವನ್ನು ಸೇವನೆ ಮಾಡ್ತಕ್ಕಂಥದ್ದು, ಪೂಜೆಗೆ ಗಂಗಾಜಲವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾದಂತಹ ಒಂದು ಪರಿಹಾರ ಈ ಪೂರ್ವಾಷಾಢ ನಕ್ಷತ್ರದವರಿಗೆ. ಈ ರೀತಿ ಹಲವಾರು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ನಾವು ಮಾಡ್ತಕ್ಕಂಥ ಕರ್ಮ ಫಲಗಳು ಕೂಡ ಭಾಳ ವಿಶೇಷ ಕೆಲಸ ಮಾಡ್ತದೆ. ಅದರಲ್ಲಿ ಕುದುರೆಗಳ ಫೋಟೋವನ್ನು ನೀವು ಡಿಪಿಲಿ ಹಾಕೊಳ್ಳಿ, ಕುದುರೆಗಳ ಜೊತೆ ಹೆಚ್ಚು ಕಾಲ ಮಾಡ್ಕೊಳ್ಳಿರಿ. ಅಥವಾ ಟಿ ವಿನಲ್ಲಿ ವಿಡಿಯೋದ ಸಿನಿಮಾದಲ್ಲಿ ಕುದುರೆಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಆಗ ಈ ಕುದುರೆಯಿಂದ ಬರ್ತಕ್ಕಂಥ ಒಂದು ವೈಬ್ರೇಷನ್ ಕೂಡ ಈ ಪೂರ್ವಾಷಾಢ ನಕ್ಷತ್ರದವರಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಹಾರ ಕೊಡ್ತದೆ. ಈಗೂ ಉಂಟು ಅನ್ಬೋದು, 100% ಈಗೂ ಇದೆ. ಅದನ್ನು ನೋಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಿ. ಇನ್ನು ಹಲವಾರು ಪರಿಹಾರಗಳಿದ್ದಾವೆ, ಇದಿಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.